ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ವಿರುಚಿಂದ ಇವತ್ತು ನಮ್ದು ಒನ್ ಡೇ ಟ್ರಿಪ್ ಫ್ರೆಂಡ್ಸ್ ಜೋಡಿ ಎಲ್ಲ ಹೋಗಿದ್ದು 1ನೇ ಭಾಗ ಆಗಿತ್ತು. ಈಗ 2ನೇ ಭಾಗದ ವಿಡಿಯೋ ಮಾಡ್ಕೊತನು. ಈಗ ಅಧಿಕ ಮಾಸ ಆಗಿರೋದ್ರಿಂದ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಈ ರೀತಿ ರಶ್ ಆಗಿರ್ತೈತಿ. ಇದು ಉಳ್ವಿಯಲ್ಲ ರಶ್ ಆಗಿದ್ದು ಆ ವಿಡಿಯೋದೊಳಗೆ ಹಾಕೋಕ್ಕಾಗಿರ್ಕಿಲ್ಲ, ಅದಕ್ಕೋಸ್ಕರ ಇದನ್ನು ಈ ವಿಡಿಯೋದೊಳಗೆ ಹಾಕಿದನು. ನಾವೆಲ್ಲ ಫ್ರೆಂಡ್ಸ್ ಹೊಕ್ಕೋಣ. ನಂದು ಯೂಟ್ಯೂಬ್ ಚಾನಲ್ ಐತೆ, ನಾನು ಏನಾರು ಸ್ಪೆಷಲ್ ಮಾಡಿ ವಿಡಿಯೋಗಳು ಹಾಕಿರ್ತನಲ್ಲ, ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗೆಲ್ಲ ಏನಾರು ಸ್ಪೆಷಲ್ ಮಾಡ್ಕೊಂಡು ಹೋಗ್ಬೇಕಂತ ಸರ್ಪ್ರೈಸಾಗಿ ನಾನು ಚಾಕ್ಲೇಟ್ ಕೇಕ್ ಮಾಡಿದ್ನಿ. ಹಿಂದಿನ ದಿವಸನ ಮಾಡಿಟ್ಕೊಂಡಿದ್ನಿ ರಾತ್ರಿ. ಬೆಳಗ್ಗೆ ಅಂದ್ರೆ ಭಾಳ ಚಲೋ ಆಗಿ ಬಂದಿತ್ತು. ಇದು ಫುಲ್ ಡೀಟೇಲ್ ರೆಸಿಪಿನ ಇನ್ನೊಮ್ಮೆ ಯಾವಾಗಾದರೂ ಹಾಕ್ತಾನು. ಕೇಕ್ ಮಾತ್ರ ಭಾಳ ರುಚಿಯಾಗಿತ್ತು ಮತ್ತು ಭಾಳ ಚಂದ ಬಂದಿತ್ತು, ಸಾಫ್ಟಾಗಿ ಮತ್ತು ಫ್ಲಫಿಯಾಗಿ ಬಂದಿತ್ತು. ಇಲ್ಲಿ ನೋಡ್ರಿ ಈ ರೀತಿಯಾಗಿ ಚಾಕ್ಲೇಟ್ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೇಕ್ ಮಾಡಿದ್ನಿ. ನನ್ನ ಫ್ರೆಂಡ್ಸಿಗೆಲ್ಲ ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾನಂದ್ರೆ ಭಾಳ ಖುಷಿ ಐತಿ. ಎಲ್ಲರೂ ಅದರ ಖುಷಿ ಎಷ್ಟು ಹಂಚ್ಕೋತಾರಂದ್ರೆ ಅವ್ರ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ ಹೇಳ್ತಾರಂತ, ಈ ಅಡುಗೆ ಮಾಡಿರಿ ನನ್ನ ಫ್ರೆಂಡ್ ಮಾಡಿಕೊಟ್ಟು ಕಳಿಸಿದ ಅಂತೆ ನನ್ನ ಚಾನಲ್ನ ಅವ್ರಿಗೆ ಲಿಂಕ್ ಕಳಿಸ್ತಾರಂತ. ಇದೇ ರೀತಿ ಫ್ಯಾಮ್ಲಿ ಒಳಗಾಗಲಿ ಫ್ರೆಂಡ್ಸಲ್ಲಾಗಲಿ ಎಲ್ಲರೂ ಭಾಳ ಚಂದ ನನಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ನೀವೆಲ್ಲರ ಸಪೋರ್ಟ್ನಿಂದನ ನನ್ನ ಚಾನಲ್ ಇಷ್ಟು ಗ್ರೋತ್ ಆಗಿ ಬೆಳೀತಾ ಇದೆ. ಈ ಋಣ ಅಂತೂ ನಾನು ಎಂದೂ ತೀರ್ಸೋಕ್ಕಾಗಂಗಿಲ್ಲ. ಇದೇ ರೀತಿ ನಿಮ್ಮ ಸಪೋರ್ಟ್ ಎಲ್ಲರದು ಹೀಗೆ ಇರಲಿ. ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಮತ್ತು ಈಗ ಅಧಿಕ ಮಾಸ ಶ್ರೇಷ್ಠ ಅಂತೆ ಕಾಸ ದೇವ್ರ ದರ್ಶನಕ್ಕೆ ಭಾಳ ಜನ ಬಂದಿರ್ತೈತಿ. ಉಳಿಯೊಳಗೂ ಶನಿವಾರ ರವಿವಾರ ಆಗಿರೋದ್ರಿಂದ ಭಾಳ ಜನ ಆಗಿತ್ತು. ಅವತ್ತು ನಾವು ಬೆಳಗ್ಗಿನ ಪೂಜಾ ಮುಗಿಸ್ಕೊಂಡು ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು 7 ಗಂಟೆಗಂದ್ರೆ ನಾವು ಗೋಕರ್ಣಕ್ಕೆ ಬರಾಕತ್ತು ರೆಡಿ ಆದವು. ಅಲ್ಲಿ ದಾರಿ ಮಧ್ಯದಲ್ಲಿ ಸಮುದ್ರ ಇದ್ದದ್ದು ಅದನ್ನೆಲ್ಲ ಸಣ್ಣದಾಗಿ ವಿಡಿಯೋ ಭಾಳ ಚಂದ ಅನ್ಸಾಕತ್ತಿತ್ತು. ವ್ಯೂ ಎಲ್ಲ ಇದೆ, ಅದಕ್ಕೋಸ್ಕರ ಮಾಡ್ಕೊಂಡು ಎಷ್ಟು ಚಂದ ಸಮುದ್ರದ ಎಲ್ಲ ವ್ಯೂ ಎಷ್ಟು ಚಂದ ಕಾಣತೈತಿ ನೋಡ್ರಿ. ಅಲ್ಲಿಂದ ನಾವು ಘಾಟದೊಳಗೆ ಬರುವಾಗ ಒಂದು ಸ್ವಲ್ಪ ಸುಂದರವಾಗಿ ಮೋಡಗಳು ಭಾಳ ಚಂದ ಇದ್ದು ಅದರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಎಲ್ಲರೂ ಕೆಳಗಿಳದ ಕಾಸ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಫನ್ ಮಾಡಿದ್ವು. ಬಾಲ್ಯದ ಗೆಳತಿಯರಂದ್ರೆ ಇದೇ ರೀತಿ ಇರ್ತದೆ ಅಲ್ಲ, ಎಲ್ಲರೂ ನಿಮಗೂ ಅದರ ಅನುಭವ ಆಗಿರ್ತೈತಿ. ನಾವು ಎಲ್ಲರೂ ಈ ಥರ ಟೈಮ್ ಸ್ಪೆಂಡ್ ಮಾಡೇ ಇರ್ಕಿಲ್ಲ ಭಾಳ ವರ್ಷಗಳಿಂದ, ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಮುಂದೆ ಎಲ್ಲರೂ ಮುಂದೆ ಹಂಚ್ಕೊಳತನು. ಗೋಕರ್ಣದಲ್ಲಿ ನೋಡ್ರಿ ಇಲ್ಲೇ ಇಷ್ಟು ಜನ ಐತಿ. ಸ್ಯಾಟರ್ಡೇ ಸಂಡೇ ಆಗಿರೋದ್ರಿಂದ ಭಾಳ ಜನ ಇತ್ತು, ಅದಕ್ಕೋಸ್ಕರ ನಾನು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋ ಅವಕಾಶ ಇರೋಂಗಿಲ್ಲ. ನಿಮಗೆಲ್ಲರಿಗೂ ಗೊತ್ತೇ ಇರ್ತೈತಿ ದೇವ್ರದ್ದು. ಹೊರಗಡೆನೇ ಒಂದು ಸ್ವಲ್ಪ ಸಣ್ಣದಾಗಿ ನಾನು ಒಂದು ವಿಡಿಯೋ ಮಾಡ್ಕೊಂಡು, ಯಾಕಂದ್ರೆ ಯಾವುದೇ ಒಂದು ದೇವಸ್ಥಾನದೊಳಗೆ ವಿಡಿಯೋ ಮಾಡ್ಕೊಳಕ್ಕೆ ಅವಕಾಶ ಇರೋಂಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನೊಂದು ವಿಡಿಯೋ ಮಾಡ್ಕೊಂಡು ನಿಮ್ಮೊಂದಿಗೆ ಹಚ್ಕೋತನು. ಅಲ್ಲೂ ಮಧ್ಯಾಹ್ನ ಟೈಮ್ ಹೋಗೋದು ಆಗಿತ್ತು. ನಾವು ಅಂದ್ರೆ 1 ಗಂಟೆಯಲ್ಲಿ ಹೋಗಿದ್ದು. ದೇವ್ರ ದರ್ಶನ ಮುಗಿಯೋಗೊಡಕ್ಕೆ 1:30 ಆಗಿಬಿಡ್ತು. ಅಲ್ಲಿಂದ ಪ್ರಸಾದ ಇತ್ತು. ಅಲ್ಲೂ ಅನ್ನ ಸಾರ ಮತ್ತು ಸಾಂಬಾರ, ಅನ್ನ ಮಜ್ಜಿಗೆ. ಆ ಕಡೆ ಸೈಡ್ ದಕ್ಷಿಣ ಕನ್ನಡ ಸೈಡದ ಪ್ರಸಾದದ ಭಾಳ ಮಹತ್ವ ಐತಿ. ಅದು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ನಾ ಮೊದಲೇ ಹೇಳಿದಂಗೆ ನೀವು ಎಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಇರ್ತೈತಲ್ಲ ಅದನ್ನು ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ದೇವಸ್ಥಾನದ ಪ್ರಸಾದ ಮಹಾಶಕ್ತಿ ಇರ್ತೈತಿ. ಅದಕ್ಕೋಸ್ಕರ ನೀವು ಎಲ್ಲರೂ ಪ್ರಸಾದ ಮಾಡಿ ಊಟ ಮಾಡೇ ಬರ್ರಿ ಅಲ್ಲೇ ಯಾವಾಗಿದ್ದರೂ. ಆಮೇಲೆ ಅಲ್ಲೇ ಗುಡಿ ಪಕ್ಕದಲ್ಲೇ ಸಮುದ್ರ ಇರೋದ್ರಿಂದ ನಾವೆಲ್ಲರೂ ಸಮುದ್ರ ಬಂದ್ವಿ. ಇಲ್ಲಿ ಎಲ್ಲರೂ ಭಾಳ ದಿನದ ಆಗಿತ್ತು ಸಮುದ್ರದೊಳಗೆ ಆಟ ಆಡಿ ಮತ್ತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು. ಎಲ್ಲರೂ ಕೂಡಿ ಇರೋದ್ರಿಂದ ಖುಷಿ ವಿಷಯ ಆಯಿತು. ಈ ರೀತಿಯಾಗಿ ಎಲ್ಲರೂ ಸಮುದ್ರದಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ಯಾರ್ಯಾರು ಈ ವಿಡಿಯೋ ನೋಡಿದವರಿಗೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ನೆನಪಾಗೇ ಆಗ್ತಾರೋ. ಒಂದು ಸಲ ನಿಮ್ಮ ಫ್ರೆಂಡ್ಸ್ ಜೋಡಿ ಒಂದು ವಾರದಲ್ಲಿ ಒಂದಿನಾದರೂ, ಲಾಸ್ಟ್ ತಿಂಗಳಲ್ಲಿ ಒಂದಿನ ಆದರೂ ನೀವು ಕಾಲ್ ಮಾಡಿ ಮಾತಾಡ್ರಿ. ಅದೊಂಥರ ಖುಷಿನ ಬೇರೆ ಇರ್ತೈತಿ. ಬಾಲ್ಯದ ನೆನಪುಗಳಾಗಲಿ ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಇರೋದು ಮತ್ತು ಅವ್ರ ಫ್ಯಾಮ್ಲಿ ಎಲ್ಲರೂ ಫ್ಯಾಮ್ಲಿ ಒಳಗೆ ಬ್ಯುಸಿಯಾಗಿರ್ತಾರೆ. ಒಂದು ಸ್ವಲ್ಪ ನಾವು ಫೋನ್ನೊಳಗೆ ಒಂದಿಷ್ಟು ಮಾತಾಡಿ ಮತ್ತು ಎಲ್ಲರೂ ಯಾವಾಗಾದರೂ ಒಮ್ಮೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಭಾಳ ಖುಷಿ ಆಗ್ತೈತಿ. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದೆವು, ವರ್ಷದಲ್ಲಿ ಒಂದಿನ ಆದರೂ ಟೈಮ್ ಸ್ಪೆಂಡ್ ಮಾಡೋನು ಈ ರೀತಿ ಅಂತೆ ಎಲ್ಲರೂ ಒಂದು ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೊಂಡೇವಿ. ಆಮೇಲೆ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು ದರ್ಶನ ಮುಗಿಸ್ಕೊಂಡು ಬೀಚಲ್ಲಿ ಒಂದು ಸ್ವಲ್ಪ ಆಡಿ ಮತ್ತು ನಾವು ರಾತ್ರಿ 7-8 ಗಂಟೆ ಆಗಿತ್ತು ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದು. ಅಲ್ಲೂ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ರಶ್ ಇತ್ತು. ಆದ್ರೆ ಉಳುವಿ ಮತ್ತು ಗೋಕರ್ಣದಲ್ಲಿ ಇರುವಷ್ಟು ರಶ್ ಏನು ಇರಾಕಿಲ್ಲ. ಸ್ವಲ್ಪ ಲೈನ್ ಹಚ್ಚಿ ದೇವಿ ದರ್ಶನ ಮಾಡಿ ನಾವು ಅಲ್ಲಿ ಪ್ರಸಾದ ಇರಾಕಿಲ್ಲ. ದೇವ್ರದ್ದೆಲ್ಲ ದರ್ಶನ ಮಾಡ್ಕೊಂಡು ಗುಡಿಯೊಳಗೆಲ್ಲ ಸುತ್ತಾದ ಮತ್ತು ಒಂದು ಸ್ವಲ್ಪ ರಶ್ ಇರೋದ್ರಿಂದ ಒಂದು ಅರ್ಧ ತಾಸಲ್ಲಿ ಗುಡಿಯೊಳಗೆ ಕುಂತ ಟೈಮ್ ಸ್ಪೆಂಡ್ ಮಾಡಿದ್ದು. ದೇವಿ ದರ್ಶನ ಮಾತ್ರ ಭಾಳ ಚಂದ ಆಯಿತು. ಈ ರೀತಿಯಾಗಿ ಎಲ್ಲ ನಂದು ವಿಡಿಯೋದೊಳಗೆ
ಈ ಟ್ರಿಪ್ಪಿನ ವಿಡಿಯೋದೊಳಗೆ ನನ್ನೆಲ್ಲ ವಿಡಿಯೋಗಳಿಗೆ ನನ್ನ ಫ್ರೆಂಡ್ ರೂಪಾ ಅಂತದಾಳು ಅಕ್ಕಿ ಮಗ ಎಲ್ಲ ವಿಡಿಯೋ ಮಾಡಿಕೊಟ್ಟ. ಆಂಟಿ ನಾನೆಲ್ಲ ಗುಡಿ ಸುತ್ತು ಕಡೆ ಮಾಡಿಕೊಡ್ತೀನಿ ಅಂತ ಏಕಾಸಂದ ಭಾಳ ಚಂದ ವಿಡಿಯೋ ಮಾಡಿಕೊಟ್ಟ. ಅನೂಪ ನೀ ವಿಡಿಯೋ ಮಾಡಿಕೊಟ್ಟಿದ್ರಿಂದ ಭಾಳ ಚಂದ ವಿಡಿಯೋ ಆಯಿತು ನಂದು ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಮಗನೇ. ನನ್ನೆಲ್ಲ ಈ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ಮತ್ತು ಈ ಟ್ರಿಪ್ಪಿನ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿ ನಿಮ್ಗೆಲ್ಲರಿಗೂ ಖುಷಿ ಆಯ್ತಂತೆ ಅನ್ಕೋತನು. ಈ ವಿಡಿಯೋ ನೋಡಿ ಯಾರಾದರೂ ಒಬ್ಬರಾದರೂ ಅವ್ರ ಫ್ರೆಂಡ್ ಜೋಡಿ ಮಾತಾಡಿದ್ರೆ ಅದೇ ನಂಗೆ ಖುಷಿ ವಿಷಯ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.